ನಾವು ಯಾರು ಅವಳ ಹತ್ರ ಏನೂ ಕೇಳಲಿಲ್ಲ. ಬಳೆ ವಿಷಯಕ್ಕೇನೋ ಅಂದ್ಬಿಟ್ಟೆ. ಈಗ ತುಂಬ ಬೇಜಾರಾಗ್ತಿದೆ ರೀ. ಬೇಜಾರು ಮಾಡ್ಕೋಬೇಡ, ಅವಳು ನಿಧಾನಕ್ಕೆ ಸರಿ ಹೋಗ್ತಾಳೆ. ಇಂಥ ಟೈಮಲ್ಲಿ ನಾವೇನೋ ಮಾಡೋಕ್ಕೆ ಹೋಗಿ ಗಾಯನ ಕೆರೆದು ದೊಡ್ಡದು ಮಾಡೋದಕ್ಕಿಂತ ಸುಮ್ಮನೆ ಇರೋದು ಒಳ್ಳೆಯದು. ನೀವು ಹೇಳೋದು ಸರಿನೇ ರೀ. ಅದರ ತಾಯಿ ಜಾಗದಲ್ಲಿ ನಿಂತು ನೋಡಿದ್ರೆ ಕರಳ ಚುರುಕು ಅನ್ಸತ್ತೆ ರೀ. ಆದಷ್ಟು ಬೇಗ ಅವಳ ಸಂಸಾರ ಸರಿ ಹೋಗೋ ಹಾಗೆ ನಾವೇನಾದರೂ ಮಾಡಲೇಬೇಕು ರೀ. ಸಾರಿ. ಯಾಕೆ? ನೀನು ಬೇಗ ಬಂದಿಲ್ಲ ಅಂತ ಫೋನಲ್ಲಿ ರೂಢಾಗಿ ಮಾತಾಡೋದ್ನಲ್ಲ, ಅದಕ್ಕೆ ಸಾರಿ. ಸಾರಿ ಕೇಳಬೇಕು ಅಂತಾನೆ ಅಂದರೆ ಆ್ಯಕ್ಚುಲ್ ಆಗಿ ನಾನು ಸಾರಿ ಕೇಳಬೇಕು. ಸರಿಯಾದ ಟೈಮಿಗೆ ನಾನು ಬಂದಿದ್ದಿದ್ರೆ ಇದು ಯಾವುದೂ ಆಗ್ತಾನೆ ಇರಲಿಲ್ಲ. ತಪ್ಪೆಲ್ಲ ನಂದೆ. ತಪ್ಪು ನಿಂದೆ ಆಗಿರ್ಬೋದು, ಬಟ್ ಎಲ್ಲ ಕಡೆ ಚೆನ್ನಾಗಿ ಮ್ಯಾನೇಜ್ ಮಾಡ್ದಲ್ಲ. ಪ್ರೌಡ್ ಆಫ್ ಯು ಮಹಾಲಕ್ಷ್ಮಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಇದು ಯಾವುದೂ ಆಗ್ತಾನೆ ಇರಲಿಲ್ಲ. ಇದರಲ್ಲಿ ನಿಮಗೂ ಕ್ರೆಡಿಟ್ಸ್ ಇದೆ. ಅಪ್ರಿಸಿಯೇಷನ್ ಎಲ್ಲ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ, ಏನಾದರೂ ಗಿಫ್ಟ್ ಕೊಟ್ಟು ಹೇಳಿದ್ರೆ ಚೆನ್ನಾಗಿರೋದೇನೋ. ತಗೊಳ್ಳಿ. ನನಗೆ ಕೃಷ್ಣ ಬೇಡ, ಈ ನನ್ನ ರಾಧೆ ಬೇಕು. ಕ್ರೆಡಿಟ್ಸ್ ಕೊಡೋದು ಅಂದರೆ ಇದು. ಎಲ್ಲಿ ನೀನು ಕ್ರೆಡಿಟ್ಸ್ ಕೊಡು. ಒಂದಲ್ಲ ನೂರು ಕಣ್ಗಳೇನೆ ಬೇಕಿದೆ ನಿನ್ನ ಕಣ್ತುಂಬಿಕೊಳ್ಳಲು. ಒಂದಲ್ಲ ನೂರು ಕೈಗಳಿದ್ದು ಸಾಲದೆ ನಾನಿನ್ನ ಮುದ್ದು ಮಾಡಲು. ಏನೇ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಅಕ್ಕ, ಮನೆಗೆ ಯಾರೋ ಕಳ್ಳ ನುಗ್ಬಿಟ್ಟಿದ್ದಾನೆ ಕಣೆ. ಏನಂತೆ? ಮನೆ ಕಳ್ಳ ನುಗ್ಗಿದ್ದಾನಂತೆ ರೀ. ನಿಖಿಲ, ಏನೇ ಹೇಳ್ತಿದ್ಯಾ? ಕಳ್ಳ ನುಗ್ಗಿದ್ದಾನೆ ಅಂದ್ರೆ ಏನೇ ಅರ್ಥ? ನೀವೆಲ್ಲ ಸೇಫ್ ಆಗಿದ್ದೀರಾ ತಾನೆ? ಇರು, ನಾನು ಬಾಬಾ ಇವಾಗಲೇ ಹೊರಡ್ತೀವಿ. ಲಕ್ಷ್ಮಿ, ನಾನು ಕಡೆ ಮಾತಾಡ್ತಾ ಇರೋದು. ಅಮ್ಮ, ನೀನೇನು ಗಾಬರಿ ಆಗ್ಬೇಡ, ನಾವು ಇವಾಗಲೇ ಹೊರಡ್ತೀವಿ. ಅಯ್ಯೋ, ಅದೆಲ್ಲ ಏನು ಬೇಡವೆ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇಲ್ಲಿ ಏನೂ ಆಗಿಲ್ಲ. ಇಷ್ಟು ಹೊತ್ತಲ್ಲಿ ನೀನೇನು ಬರೋದು ಬೇಡ ಇಲ್ಲಿಗೆ. ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ಬರೋದು ಬೇಡ ಅಂದ್ರೆ? ಅಯ್ಯೋ, ಮನೆಗೆ ಕಳ್ಳ ನುಗ್ಗಿದಾನೋ ಇಲ್ವೋ ಅಂತಾನೆ ನಮಗೆ ಸರಿಯಾಗಿ ಗೊತ್ತಿಲ್ಲ ಕಣೆ. ಎಲ್ಲರೂ ಮಲಗಿದ್ವಿ. ಹೊರಗಡೆ ನಮ್ಮ ಮನೇಲಿ ದೊಡ್ಡ ಪಾಟ್ ಇದೆಯಲ್ಲ, ಅದು ಬಿದ್ದ ಶಬ್ದ ಕೇಳಿಸ್ತು. ಎಲ್ಲರೂ ಹೊರಗಡೆ ಹೋಗಿ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಇವಳೆ ಹೆದರ್ಕೊಂಡು ನೀನು ಕಾಲ್ ಮಾಡಿರೋದು. ಅಮ್ಮ, ಅವಳು ಸರಿಯಾಗೇ ಹೇಳ್ತಿದ್ದಾಳೆ. ಮನೆಗೆ ಯಾರೂ ಬಂದಿಲ್ಲ ಅಂದಮೇಲೆ ಅದು ಹೇಗೆ ಪಾಟ್ ಬಿದ್ದೋಗುತ್ತೆ? ಅಯ್ಯ, ಹೊರಗಡೆ ಗೇಟ್ ಹಾಕಿರ್ಲಿಲ್ಲ ಕಣೆ. ಬೀದಿನ ಏನೋ ಬಂದು ಬೀಳ್ಸಿರ್ಬಹುದು. ಅಲ್ಲಮ್ಮ, ಕುಡಿದೆ ಅತ್ತೆ, ಕಳ್ಳ ಮನೆ ಒಳಗಡೆ ನುಗ್ಗಿಲ್ಲ ಅಂದರೆ ಸಮಾಧಾನನೇ. ಯಾವುದಕ್ಕೂ ನೀವು ಹುಷಾರಾಗಿರಿ. ಕಬರ್ಡೆಲ್ಲ ಒಂದ್ಸಲಿ ಚೆಕ್ ಮಾಡಿ, ಅಷ್ಟರಲ್ಲಿ ನಾವಿಬ್ಬರು ಬರ್ತೀವಿ. ಅಯ್ಯೋ, ಬೇಡ ಅಂತ ಹೇಳಿದ್ನಲ್ಲ ಅಳಿ. ಅಂದರೆ ಈ ಹುಡುಗಿರಿಗೆ ಎಲ್ಲ ಅವಸರನೇ. ನಾನೆಲ್ಲ ಚೆಕ್ ಮಾಡಿದ್ದೀನಿ, ಎಲ್ಲ ಸರಿಯಾಗೇ ಇದೆ. ಇವಳೇನೋ ಗಾಬರಿನಲ್ಲಿ ಕಾಲ್ ಮಾಡಿದ್ಲು ಅಂತ ಇಷ್ಟೊತ್ತಲ್ಲಿ ನೀವು ಬರೋಕ್ಕೆ ಹೋಗಬೇಡಿ. ಭಯ ಪಡೋಂಥದ್ದು ಏನೂ ಆಗಿಲ್ಲ. ಲಕ್ಷ್ಮಿಗೂ ಹೇಳಿಬಿಡಿ. ಸರಿ ಅತ್ತೆ, ನೀವು ಹುಷಾರು. ಆಯ್ತಪ್ಪ, ತಗೊಳ್ಳಿ, ಹೋಗಿ ಮಲ್ಕೊಳ್ಳಿ. ಈಗ ಎಲ್ಲದಕ್ಕೂ ಅವಸರ. ಸದ್ಯ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಅಂದರೆ ಅಷ್ಟೇ ಸಾಕು. ಏನೂ ಆಗಿಲ್ಲ ಅಂತ ಹೇಳ್ತಿದಾರಲ್ವಾ? ನೀನು ಇವಾಗ ಆರಾಮಾಗಿ ಮಲ್ಕೋ. ಬೆಳಗ್ಗೆಯಿಂದ ಸುಸ್ತಾಗಿದೆ ತಾನೆ, ಸ್ವಲ್ಪ ನಿನ್ನ ಬಗ್ಗೆನೂ ಯೋಚನೆ ಮಾಡು. ಮಲ್ಕೋ.